ಹೆಂಗಿತ್ತು ಜಾತ್ರೆ ಹೆಂಗಿತ್ತು ಹೇಳ ಹಾಂ ನೋಡ್ರಿ ಅಲ್ಲಿ ಇಲ್ಲೇ ತರ್ಸುವ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಾನು ಬೆಳಗಿನ ಜಾವ ಇದ್ದೆ ಸ್ವಲ್ಪ ಕೆಲಸಕ್ಕಂತ ಹೋಗಿದ್ದೆ, ಆದರೆ ಆ ಕೆಲಸ ಏನೂ ಆಗಲಿಲ್ಲ ಗೈಸ್. ಹಾಗಾಗಿ ಸ್ವಲ್ಪ ಬರೋದ್ರಲ್ಲಿ ಟೈಮ್ ಆಯಿತು, ಇವತ್ತು ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ಅಂತಲ್ಲ, ಅದಕ್ಕೆ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೆ. ಏನಕ್ಕಂದರೆ ಡೇ ಟು ಡೇ ಬ್ಲಾಗ್ನ ಮಿಸ್ ಮಾಡಬಾರ್ದು. ಹಾಗಾಗಿ ನನ್ನ ಡೈಲಿ ಬ್ಲಾಗಲ್ಲ, ಹಾಗಾಗಿ ಡೈಲಿ ಬರಬೇಕು ನನ್ನ ಬ್ಲಾಗು. ಇದು ನನ್ನ 53ನೇ ಬ್ಲಾಗ್ ಗೈಸ್. ಈಗ ಏನಂದರೆ ಮನೆಯಲ್ಲಿ ಯಾರೂ ಇದ್ದಿದ್ದಿಲ್ಲ, ನಮ್ಮ ತಾಯಿ ಮತ್ತು ನಮ್ಮ ತಮ್ಮ ಕೆಲ್ಸಕ್ಕೆ ಹೋಗಿದ್ರು, ನಮ್ಮ ಪಪ್ಪ ಹೊಲಕ್ಕೆ ಹೋಗಿದ್ರು. ಅದಕ್ಕೆ ಈಗೆಲ್ಲ ಮುಗಿಸ್ಕೊಂಡ್ಬಂದು ನಾನೇ ಸ್ವಲ್ಪ ಲೇಟು ಮನೆಗೆ. ಏನಂದರೆ ಇವತ್ತು ಮೊಹರಂ ಹಬ್ಬ ಅಲ್ಲ, ಮೊಹರಂ ಹಬ್ಬ ಸ್ಪೆಷಲು ಇಲ್ಲೇ ನಮ್ಮೂರಲ್ಲಿ ಹಬ್ಬ ಅಂತ ನಡೆಯುತ್ತೆ. ಅದೇ ನಡೆಯೋ ಹಬ್ಬದಲ್ಲಿ ಏನೇನೋ ಕೈ ಮುಗಿಯಕ್ಕಂತ ಏನೋ ಬಿಟ್ಕೊಂಡಿರ್ತಾರೆ. ಆ ಅಪ್ಪನ ಕೈ ಮುಗಿದು ಬಂದು ಮಳೆ ಬರ್ತಾರೆ ಮನೇಲಿ. ಯಾವಾಗ ಬರ್ತಾರೆ, ಏನು ಸ್ಪೆಷಲ್ ಅಂತ ನೋಡೋಣ. ಓಕೆ ಗೈಸ್, ಬನ್ನಿ. ಏನಾದ್ರು ಸ್ವಲ್ಪ ಬೆಳಗಿನ ಊಟ ಅನ್ನೋದೇ ಇಲ್ಲ, ಇವತ್ತೇನಾದರೂ ಊಟ ಸಿಗುತ್ತಂದ ಮನೇಲಿ ಹುಡ್ಕೋಣ. ಊಟ ಇಲ್ವೋ ಇಲ್ಲ ಅಂತ ಆಮೇಲೆ ನೋಡೋಣ. ಲೆಟ್ಸ್ ಗೋ ಗೈಸ್. ಈಗ ತುಂಬ ಹೊಟ್ಟೆ ಹಸಿತಾ ಇದೆ. ಓಕೆ, ಹುಡ್ಕೋಣ ಈಗ ಊಟ ಗೈಸ್. ಈಗ ಬೆಳಗಿನ ಊಟ ಅನ್ನೋದೆಲ್ಲ ಇಲ್ಲ ಕಿಚನ್ ರೂಮಲ್ಲಿ ಬಂದು ಇವಾಗ ನೋಡ್ತಾಯಿದ್ದೀನಿ ಏನೇನು ಮತ್ತು ಎಲ್ಲ ಖಾಲಿ ಇಟ್ಟಿದ್ದಾರೆ ನೋಡಿ. ಅನ್ನ ಒಂದೇ ಆಗಿರೋದು, ಏನೇನಿಲ್ಲ ಈಗ ಇದರಲ್ಲಿ. ಏನಿದೆ ಮಂಡಕ್ಕಿ ಒಂದೇ ಇರೋದು, ಮಂಡಕ್ಕಿ ಎಲ್ಲ ಬಿದ್ದುಬಿಟ್ಟು ಗೈಸ್. ಮಂಡಕ್ಕಿ ಒಂದೇ ಇರೋದು. ಈಗ ಅದನ್ನೇ ಸ್ವಲ್ಪ ಆಹಾರವಾಗಿ ತಿಳ್ಕೋಬೇಕು, ಏನೇನು ಇಟ್ಟಿದೆ ಅಂತ ನೋಡೋಣ. ನಮ್ಮ ಮನೆಯಲ್ಲಿ ಸ್ವಲ್ಪ ಕಳ್ಳರು ಇದ್ದಾರೆ, ಆದರೆ ಆ ಕಳ್ಳರು ಏನೇನು ಇಟ್ಟಿರ್ತಾರೆ ಅನ್ನೋದು ಗೊತ್ತಾಗಲ್ಲ ಗೈಸ್. ಇನ್ನೊಂದು ನೋಡೋಣ ತಡಿ. ಓಕೆ ಗುರು, ಈಗ ಸ್ವಲ್ಪ ಮಂಡಕ್ಕಿ ಸಿಕ್ಕಿದೆ ಮತ್ತು ಬಜ್ಜಿ ಸಿಕ್ಕಿದೆ. ಈಗ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ತಿನ್ನೋಣ. ಏನಕ್ಕಂದರೆ ಈಗ ತುಂಬ ಹಸು ಆಗ್ತಿದೆ ನನಗೆ. ಇಲ್ಲ ಪ್ಲೇಟಲ್ಲೇ ತಿನ್ಬಿಡೋಣ ಗೈಸ್. ಓಕೆ ನೋಡಿ, ಪ್ಲೇಟ್ ತೊಗೊಂಡಿದ್ದೀನಿ. ಪ್ಲೇಟ್ ತೊಗೊಂಡು ಸ್ವಲ್ಪ ಮಂಡಕ್ಕಿ ನೋಡಿದೆ. ಆ ಮಂಡಕ್ಕಿನ ಸ್ವಲ್ಪ ಹಚ್ಚಿರೋದು ಮಂಡಕ್ಕಿನೇ ಇದೆ ಗೈಸ್. ನೋಡಿ, ಹಚ್ಚಿರೋದು ಮಂಡಕ್ಕಿನೇ ಇದೆ. ಸ್ವಲ್ಪ ಮಿಕ್ಸ್ ಇರೋದನ್ನು ತಿಂದು ಹೊಟ್ಟೆನ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ. ಫಸ್ಟ್ ಯಾರೋ ಬಂದವ್ರಿ ಮನೆಯಲ್ಲಿ ನೋಡಿ, ಬಜ್ಜಿ ಯಾವ ಪುರಿ ದೊಡ್ಡದಿದೆ. ಮನೆ ಯಾರಲ್ಲಿ ಬಂದವ್ರೆ ಮೊಹರಂ ಹಬ್ಬ ಹೋದವರು ನನ್ನ ಹೊಟ್ಟೆನೂ ತುಂಬಿಸ್ಬಿಟ್ಟವ್ರೆ ಗೈಸ್. ಓಕೆ, ಈಗ ನಾನು ಬಂದಿದ್ದು ಸಾರ್ಥಕ ಆಯಿತು. ಜೈ ಅಲ್ಲ ಸ್ವಾಮಿ. ಊಟಕ್ಕೂ ಏನೋ ಇಲ್ಲದೆ ಬೆಳಗಿನ ಪರದಾಡ್ತಾ ಇದ್ದೆ, ಆದರೂ ಸ್ವಲ್ಪ ಬಜ್ಜಿ ಮತ್ತು ಮಂಡಕ್ಕಿ ಇದೆ, ಅದನ್ನೇ ಸ್ವಲ್ಪ ಸ್ವೀಕಾರ ಮಾಡ್ಕೊಳ್ಳೋಣ. ಹೊಟ್ಟೆ ಸ್ವಲ್ಪ ತುಂಬ ಕರಳು ಭಯ ಅಂತವ, ಬೆಳಗಿನ ಏನಿಲ್ಲದೆ. ಹಾಗಾಗಿ ಸ್ವಲ್ಪ ಬಜ್ಜಿ ಮತ್ತು ಮಂಡಕ್ಕಿನ ತಿಂತಾಯಿದ್ದೀನಿ ಗೈಸ್. ನಾನು ಸಿಗ್ತೀನಿ ಆಮೇಲೆ. ಲೆಟ್ಸ್ ಗೋ ಗುರು. ನಮ್ಮ ತಾಯಿ ಈಗ ಬಂದು ಈಗ ನಾನು ಸ್ವಲ್ಪ ಫೇಸ್ ವಾಶ್ ಮಾಡೋ ಅಂತಿದ್ದೆ, ಅದಕ್ಕೆ ಈಗ ಬಂದು ನಂಗೆ ಗೊತ್ತಿಲ್ಲ. ಸಾರಿಗಂತ ಸ್ಪೆಷಲಿ ಇವತ್ತು ಸಾರಿಗಂತ ಅರಿವೆ ಕಾಳು ಕಾಯಿ ಅಡಿ ಅರವಿಕಾಯಿ ಗೈಸ್. ಈಗ ಅರವಿಕಾಯಿಯನ್ನು ನಮ್ಮ ತಾಯಿಯವರು ಸ್ವಲ್ಪ ಪಲ್ಯ ಮಾಡ್ಬೇಕಂತೇಳಿ, ಈಗ ಸಂಜೆ ಟೈಮಿಂಗ್ ಬೇಕಲ್ಲ ಈ ಅರವಿಕಾಯಿ ಪಲ್ಯ ಮಾಡೋಕ್ಕೆ. ನಮ್ಮ ತಾಯಿಯವರು ಈಗ ಜಸ್ಟ್ ಬಂದುಬಿಟ್ಟು ಅದನ್ನು ತೆಗಿತವ್ರೆ. ಅದಾದಮೇಲೆ ಸಂಜೆ ಸಾರಿಗೆ ಬೇಕಲ್ಲ. ಗೈಸ್, ಇವತ್ತು ಮೊಹರಂ ಹಬ್ಬ ಇತ್ತಲ್ಲ, ನಾನು ಹೋಗಿದ್ದಿಲ್ಲ, ಆದರೆ ನಮ್ಮ ತಂಗಿ ಹೋಗಿದ್ಲು. ನಮ್ಮ ತಂಗಿ ಹೋಗಿ ಕೈ ಮುಗಿದು ಬಂದು ಗೈಸ್. ಅಲ್ಲಿ ತುಂಬ ಚೆನ್ನಾಗಿತ್ತಂತೆ, ಹಾಗಾಗಿ ಸ್ವಲ್ಪ ಅಲ್ಲಿ ಜಾತ್ರೆ ತುಂಬ ಜನ ಇದ್ದರು, ನೋಡೋಕ್ಕಾಗದಿರೋಷ್ಟು ಜನ ಇದ್ರಂತೆ ನಮ್ಮೂರಲ್ಲಿ. ಮತ್ತು ಅವರು ತರ್ಸುಳು ಇಲ್ಲೇ ಅಲ್ಲೇ ತುಂಬ ಮೈ ತುಂಬ ತರ್ಸುಳು ಹಾಕ್ಕೊಂಡಿದ್ರಂತೆ. ಅವ್ರು ನೋಡಿ ಸ್ವಲ್ಪ ಭಯ ಆಗಿದ್ದಾರೆ. ಕೈ ಮುಗಿದು ಬಂದೆ, ಕೈ ಮುಗಿದು ಸಕ್ಕರೆ ಏರಿಸಿ ಅವಳಿಗೆ ಏನು ಅನಿಸುತ್ತೆ ಅದನ್ನು ಬೆಳ್ಕೊಂಬಂದಿದ್ದಾಳೆ. ಏನೇನು ತಂದಿದ್ದಾಳೆ ನೋಡಿ. ಇದು ಒಂದು ಬನ್ನು ಮತ್ತು ಹಪ್ಪಳ, ಇದು ಮತ್ತು ಇದು ಶೇಂಗಾಕಾಳು, ಅವು 3 ತೊಗೊಂಡು ಬಂದಿದ್ದಾಳೆ. ಎಲ್ಲೇ ಹೋದರೂ ನಮಗೆ ಅಂತ ಮನೆಯಲ್ಲಿ ಇನ್ನೋರು ಆಧಾರ ಅಂತೇಳಿ ಏನೇನೋ ತೊಗೊಂಬರ್ತಾಳೆ ನೋಡಿ. ಇದು ಬನ್ನು
ಇಷ್ಟೇ. ನಮ್ಮ ತಂಗಿ ಅಲ್ಲಿ ಹೋಗಿ ತೊಗೊಂಬಂದು ಅಲ್ಲೇ ಬಲೂನ್ ಗಿಲೂನು ತುಂಬ ಜಾತ್ರೆ ಒಂದೇ 2-3 ತಾಸು ಆಗೋದನ್ನ ಅವ್ನು ಜಾತ್ರೆ ಥರ ಮಾಡ್ತಾರೆ ಗೈಸ್ ಅವರು. ಜಾತ್ರೆ ಥರ ಮಾಡ್ತಾರೆ. ಈಗ ನಮ್ಮ ತಮ್ಮನೂ ಹೋಗಿದ್ದ ಗೈಸ್, ನಮ್ಮ ತಮ್ಮನೂ ಹೋಗಿದ್ದ ನೋಡಿ, ಅವನು ನೋಡ್ಕೊಂಬಂದ. ಮತ್ತು ಸುಳು ಅಲ್ಲೇ ಇಲ್ಲೇ ಕಿವಿಗಳೆಲ್ಲ ಹಾಕ್ಕೊಂಡು ನೋಡಿ, ಇಲ್ಲಿ ಗಂಟಲಕ್ಕೆ ಎಲ್ಲ ಹಾಕ್ಕೊಂಡು ಇವರು ನೋಡಿ ಭಯಂಕರ ಆಗಿಬಿಟ್ಟಿದ್ದಾರೆ. ಅವ್ನು ನೋಡಿ ಇವ್ರಿಗೆ ಭಯ ಬಿದ್ದುಬಿಟ್ಟಿದೆ. ಆದರೆ ಜಾತ್ರೆ ಮಾತ್ರ ತುಂಬ ಚೆನ್ನಾಗಿತ್ತಂತೆ, ತುಂಬ ಚೆನ್ನಾಗಿತ್ತಂತೆ ನೋಡಿ ಗೈಸ್. ಅಲ್ಲಿಂದ ಬಲೂನ್ ತಂದಿದ್ದಾರೆ. ಗುಡ್ಡಪ್ಪ ಏನೇನು ತಗೊಂಬಂದು, ಹೆಂಗಿತ್ತು ಜಾತ್ರೆ? ಜಾತ್ರೆ ಚಲೋ ಇತ್ತು. ನಾನು ಜಾತ್ರೆಗೆ ಹೋಗಿದ್ದೆ. ಅಲ್ಲಿ ತ್ರಿಶೂಲ ಇಲ್ಲೇ ಗಂಟ್ಲಕ್ಕೆ ಇಡೀ ಮೈಗೆ ತ್ರಿಶೂಲ ಹಾಕಿದ್ರು. ಅದನ್ನು ನಾನು ನೋಡಿ ಭಯ ಪಡ್ಕೊಂಡು ಬಂದೆ. ಮತ್ತು ಅಲ್ಲಿ ಓಂ ಭೀಮ್ ಅವರು ಬಂದಿದ್ರು. ಓಂ ಭೀಮ್ ನೋಡಿ ಮಕ್ಕಳು ಹೆದರು ಓಡು ಹೋಗುತ್ತಿದ್ದರು. ಅದರಲ್ಲಿ ನಮ್ಮೂರಲ್ಲಿ ಮೊಹರಂ ಹಬ್ಬ ತುಂಬ ಭರ್ಜರಿಯಾಗಿರುತ್ತೆ. ಆಟ ಸಾಮಾನ್ಯವಾಗಿ ಜಾತ್ರೆ ಹೇಗೆ ನಡೆಯುತ್ತೋ ಹಾಗೆ 3 ತಾಸು ಹಾಗೆ ನಡೆಯುತ್ತೋ. ಇವನು ಮತ್ತು ನಮ್ಮ ಈ ಬಾಂಬುಕಾ ಬೇಟ ಬಹುತ್ ಚೋಟ ಹೇ, ಇವನು ಹೋಗಿ ಜಾತ್ರೆ. ಬಾಬಾ ಹೆಂಗಿತ್ತು ಜಾತ್ರೆ? ಬಹುತ್ ಅಚ್ಚ ಹೇ. ಹಾಂ ಹೇಳಲ್ಲೇ ಹೆಂಗಿತ್ತು ಜಾತ್ರೆ? ಹೆಂಗಿತ್ತು ಹೇಳ? ಹಾಂ ನೋಡ್ರಿ, ಅಲ್ಲಿ ತರ್ಸು ಹಾಕ್ಕೊಂಡು ಭರ್ಜರಿಯಾಗಿ ಜಾತ್ರೆ ನಡೆಯುತ್ತೆ. ಅದನ್ನು ನೋಡಿ ಭಯ ಮಾಡ್ಕೊಂಡು ಮನೆಗೆ ಓಡಿ ಬಂದಾನ ಬೈಕ್ ಮೇಲೆ. ಗೈಸ್ ನೋಡಿ, ಬಲೂನು ಕೇಕು. ನಮ್ಮ ಮನೇಲಿ ಇವತ್ತು ಮೊಹರಂ ಹಬ್ಬಕ್ಕೆ ನಾವು ಹೋಗಲಿಲ್ಲ ಅಂದರೂ ಸಾರ್ಥಕ ಆಯಿತು. ಏನಂದರೆ ನೋಡು, ಕೇಕ್ ಬಂದಿದೆ. ಕೇಕ್ ತೋರಿಸಲ್ಲಿ. ಗೈಸ್ ನಾನು ಮೊಹರಂ ಹಬ್ಬಕ್ಕೆ ಹೋಗಲಿಲ್ಲ ಅಂದರೂ ಸ್ವಲ್ಪ ಸಾರ್ಥಕ ಆಯಿತು. ಏನಂದರೆ ನನಗೆ ಏನೇನು ಬೇಕು ಎಲ್ಲ ಇಲ್ಲೇ ತಂದು ಕೊಟ್ಟಿದ್ದಾರೆ. ಮೊಹರಂ ಹಬ್ಬ ನೋಡ್ದಂಗಾಯಿತು. ಎಲ್ಲರಿಗೂ ದೇವರಿಗೆ ಇಲ್ಲಿಂದ ಕೈ ಮುಗಿದ್ರು ಒಳ್ಳೇದು ಮಾಡ್ತಾನೆ ನಮ್ಮದು ನಮಗೆ. ಓಕೆ, ಕೆಲಸ ಟೈಮ್ ಅಲ್ಲ, ಅದಕ್ಕೆ ಹೋಗಲಿಲ್ಲ ಗೈಸ್. ಓಕೆ, ಆಮೇಲೆ ಸಿಗ್ತೇನೆ, ಬಾಯ್.